ಹಲೋ ವಿದ್ಯಾರ್ಥಿಗಳೇ, ನಾನು ಈ ದಿನಗಳಲ್ಲಿ ನಿಮಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ಪೂರೈಕೆಯ ಸಿದ್ಧಾಂತದ ಕೆಲವು ವಿಚಾರಗಳನ್ನು ತಿಳಿಸ್ತಾ ಇದ್ದೀನಿ. ಇಂದಿನ 2-3 ಸೆಷನ್ಗಳಿಂದನೂ ನಾನು ಸುಂದ್ರಮ್ಮ, ಅಸಿಸ್ಟೆಂಟ್ ಪ್ರೊಫೆಸರ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಗುಬ್ಬಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ನನ್ನ ಪರಿಚಯ ನಿಮಗೆ ಚೆನ್ನಾಗಿದೆ, ಹಾಗಾಗಿ ಪ್ರತಿ ಕ್ಲಾಸ್ನಲ್ಲೂ ಏನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಪೂರೈಕೆಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಇದುವರೆಗೆ ನಾವು ಪೂರೈಕೆಯ ಅರ್ಥ, ಪೂರೈಕೆಯ ನಿಯಮ ಮತ್ತು ಪೂರೈಕೆಯ ಬದಲಾವಣೆಗಳನ್ನು ಕುರಿತು ಈಗಾಗಲೇ ತಿಳ್ಕೊಂಡಿದ್ದೇವೆ. ಇಂದಿನ ತರಗತಿಯಲ್ಲಿ ಪೂರೈಕೆಯ ಬದಲಾವಣೆಗೆ ಕಾರಣವಾಗ್ತಕ್ಕಂಥ ಅಂಶಗಳನ್ನು ಕುರಿತು ತಿಳ್ಕೊಳ್ಳೋಣ. ಅಂದರೆ ಪೂರೈಕೆ ನಿಯಮ ತಿಳಿಸುತ್ತೆ, ಏನು ಬೆಲೆ ಬದಲಾದಂತೆಲ್ಲ ಪೂರೈಕೆ ಬದಲಾಗುತ್ತೆ. ಒಂದು ವಸ್ತುವಿನ ಬೆಲೆ ಹೆಚ್ಚಾದರೆ ಅದರ ಪೂರೈಕೆ ಕೂಡ ಹೆಚ್ಚಾಗುತ್ತೆ, ಬೆಲೆ ಕಡಿಮೆಯಾದರೆ ಪೂರೈಕೆ ಕೂಡ ಕಡಿಮೆಯಾಗುತ್ತೆ. ಇದನ್ನು ನಾವು ಇಂದಿನ ಸೆಷನ್ನಲ್ಲಿ ತಿಳ್ಕೊಂಡಾಗಿದೆ. ಇನ್ನು ಮುಂದೆ ಪೂರೈಕೆ ಬೆಲೆ ಬದಲಾವಣೆ ಆದಾಗ ಅಷ್ಟೇ ಬದಲಾಗೋದಿಲ್ಲ, ಆರ್ಥಿಕ ವ್ಯವಸ್ಥೆಯಲ್ಲಿ ಇನ್ನೂ ಇತರ ಅನೇಕ ಅಂಶಗಳು ಬದಲಾದಾಗ ಕೂಡ ಒಂದು ವಸ್ತುವಿನ ಪೂರೈಕೆ ಬದಲಾವಣೆ ಹೊಂದುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಯಾವ ಯಾವ ಅಂಶಗಳು ಪೂರೈಕೆ ಬದಲಾಗೋದಕ್ಕೆ ಕಾರಣವಾಗ್ತವೆ ಅನ್ನೋದನ್ನು ನಾವು ಈಗ ತಿಳ್ಕೊಳ್ಳೋಣ. ಪೂರೈಕೆಯನ್ನು ನಿರ್ಧರಿಸುವ ಅಂಶಗಳು. ಯಾವುದೇ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಸರಕಿನ ಬೆಲೆ ಮುಖ್ಯವಾಗಿ ಅದರ ಪೂರೈಕೆಯನ್ನು ನಿರ್ಧರಿಸುತ್ತೆ. ಅದರ ಜೊತೆಗೆ ಈ ಥರ ಅನೇಕ ಅಂಶಗಳು ಪೂರೈಕೆಯ ಬದಲಾವಣೆಗೆ ಕಾರಣವಾಗ್ತವೆ. ಅಂಥ ಅಂಶಗಳಲ್ಲಿ ಮುಖ್ಯವಾದ್ದು ಕೆಲವೊಂದನ್ನು ಈಗ ನಾವು ಚರ್ಚೆ ಮಾಡೋಣ. ಮೊದಲನೇ ಅಂಶ ವಸ್ತುಗಳ ಸ್ವರೂಪ. ಅಂದರೆ ಯಾವುದೇ ಒಂದು ವಸ್ತು ಬೇಗ ನಾಶವಾಗುವಂಥ ಗುಣ ಹೊಂದಿದೆಯಾ ಅಥವಾ ದೀರ್ಘಕಾಲ ಬಾಳಿಕೆ ಬರುವಂಥ ಗುಣ ಹೊಂದಿದೆಯಾ ಅನ್ನೋದರ ಆಧಾರದ ಮೇಲೆ ಅದರ ಪೂರೈಕೆ ನಿರ್ಧರಿಸಲ್ಪಡುತ್ತೆ. ಸಾಮಾನ್ಯವಾಗಿ ಬೇಗ ನಾಶ ಆಗ್ತಕ್ಕಂಥ ವಸ್ತುಗಳು, ಅಂದರೆ ಬೇಗ ಕೆಡುವಂತಹ ಹಾಳಾಗ್ತಕ್ಕಂಥ ವಸ್ತುಗಳು ಯಾವುದ್ಯಾವುದು, ಮುಖ್ಯವಾಗಿ ಹಣ್ಣು, ತರಕಾರಿ, ಮೀನು, ಮಾಂಸ, ಹಾಲು, ಹೂವು ಮುಂತಾದವುಗಳು ಅಲ್ಪಾವಧಿಯಲ್ಲಿ ಪೂರೈಕೆ ಸ್ಥಿರವಾಗಿರುತ್ತೆ. ಅಂದರೆ ಇವುಗಳ ಪೂರೈಕೆ ಕಡಿಮೆ ಸ್ಥಿತಿಸ್ಥಾಪಕತೆಯನ್ನು ಹೊಂದಿರುತ್ತೆ. ಯಾಕೆ ಅಂತಂದರೆ ಇವುಗಳನ್ನು ಬೆಲೆ ಹೆಚ್ಚಾದರೆ ತತ್ಕ್ಷಣಕ್ಕೆ ನಾವು ಪೂರೈಕೆಯನ್ನು ಹೆಚ್ಚಿಸೋದಕ್ಕೂ ಸಾಧ್ಯ ಇಲ್ಲ. ಅದೇ ಥರ ಬೆಲೆ ಕಡಿಮೆಯಾದರೆ ನಾವು ಬೆಲೆ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಉತ್ಪಾದಕರು ಅದನ್ನು ಮಾರಾಟ ಮಾಡದೆ ಹಿಂತಿರುಗಿ ತಗೊಂಡು ಹೋಗೋದಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂದರೆ ಈ ವಸ್ತುಗಳನ್ನು ನಾವು ದೀರ್ಘಕಾಲ ಸಂಗ್ರಹಿಸಿಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಈ ಮೀನು, ಮಾಂಸ, ಹಣ್ಣು, ತರಕಾರಿ, ಹಾಲು ಮುಂತಾದವುಗಳನ್ನೆಲ್ಲ ಏನು ಮಾಡ್ತಾರೆ, ಬೆಲೆ ಎಷ್ಟೇ ಇದ್ದರೂ ಅವು ಬೇಗ ಹಾಳಾಗೋ ಕಾರಣ ಕಡಿಮೆ ಬೆಲೆ ಇದ್ದರೂ ಕೂಡ ಮಾರಾಟ ಮಾಡಲೇಬೇಕಾಗಿ ಬರುತ್ತೆ. ನೀವು ಆಗಾಗ ಸುದ್ದಿ ಕೇಳ್ತಾ ಇರ್ತೀರ, ಈ ಟೊಮೊಟೊ ಬೆಲೆ, ಈರುಳ್ಳಿ ಬೆಲೆ ಮುಂತಾದವುಗಳೆಲ್ಲ ತೀವ್ರವಾಗಿ ಕುಸಿದಾಗ ರೈತರುಗಳು ಅವುಗಳನ್ನು ಮಾರಾಟ ಮಾಡೋಕ್ಕೂ ಆಗದೆ ಸಂಗ್ರಹಿಸಿಡೋದಕ್ಕೂ ಆಗದೆ ರಸ್ತೆಗೆ ಸುರಿಯೋದು, ಪ್ರತಿಭಟಿಸೋದು ಇಂಥದ್ದನ್ನೆಲ್ಲ ನೋಡ್ತಾ ಇರ್ತೀವಿ ಆಗಾಗ. ಅಂದರೆ ಬಹುತೇಕ ಈ ಥರ ಕೆಡ್ತಕ್ಕಂಥ ವಸ್ತುಗಳ ಪೂರೈಕೆ ಅಲ್ಪಾವಧಿಯಲ್ಲಿ ಸ್ಥಿರವಾಗಿರುತ್ತೆ. ಅಂದರೆ ಇವುಗಳಿಗೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ತೀರಾ ಕಡಿಮೆ, ಅಂದರೆ ಇರೋದೇ ಇಲ್ಲ ಅಂತ ಹೇಳ್ಬೋದು. ಇವು ಪೂರೈಕೆಯ ಅಸ್ಥಿತಿಸ್ಥಾಪಕತ್ವವನ್ನು ಹೊಂದಿರ್ತವೆ. ಯಾಕೆಂದರೆ ಅಲ್ಪಾವಧಿಯಲ್ಲಿ ಇವುಗಳ ಪೂರೈಕೆಯನ್ನು ಹೆಚ್ಚಿಸೋದಕ್ಕೂ ಸಾಧ್ಯ ಇರಲ್ಲ, ಮುಂದೂಡೋದಕ್ಕೂ ಸಾಧ್ಯ ಇರಲ್ಲ, ಕಡಿಮೆ ಮಾಡೋದಕ್ಕೆ ಕೂಡ ಸಾಧ್ಯ ಇರೋದಿಲ್ಲ. ಹಾಗಾಗಿ ಇವು ಕಡಿಮೆ ಸ್ಥಿತಿಸ್ಥಾಪಕತೆಯನ್ನು ಹೊಂದಿರ್ತವೆ.
ಇನ್ನು ದೀರ್ಘಕಾಲ ಬಾಳಿಕೆ ಬರ್ತಕ್ಕಂಥ ವಸ್ತುಗಳು ಯಾವ್ಯಾವುದೇಳಿ? ಪೀಠೋಪಕರಣಗಳು, ವಿದ್ಯುತ್ ಸಲಕರಣೆಗಳು, ಯಂತ್ರೋಪಕರಣಗಳು, ಆಹಾರ ಧಾನ್ಯಗಳು ಮುಂತಾದವುಗಳ ಪೂರೈಕೆ ಅಲ್ಪಾವಧಿಯಲ್ಲಿ ಅಧಿಕ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತೆ. ಅಧಿಕ ಸ್ಥಿತಿಸ್ಥಾಪಕತ್ವ ಅಂದರೆ ಏನು? ಬೆಲೆ ಏರುಪೇರಾದಂತೆಲ್ಲ ಇವುಗಳ ಪೂರೈಕೆಯನ್ನು ಹೆಚ್ಚು ಕಡಿಮೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಯಾಕೆಂದರೆ ಈ ವಸ್ತುಗಳ ಪೂರೈಕೆಯನ್ನು ನಾವು ಮುಂದೂಡ್ಬೋದು, ಸಂಗ್ರಹಿಸಿಡ್ಬೋದು. ಬೆಲೆ ಕಡಿಮೆ ಆದಾಗ ಏನು ಮಾಡ್ತಾರೆ? ಇಂಥ ಸರಕುಗಳನ್ನು ಅಂದರೆ ದೀರ್ಘಕಾಲ ಬಾಳಿಕೆ ಬರ್ತಕ್ಕಂಥ ಸರಕುಗಳನ್ನು ಬೆಲೆ ಕಡಿಮೆ ಆದಾಗ ತಮ್ಮ ಗೋಡೌನಲ್ಲಿ ಇಟ್ಕೊಂಡಿರ್ತಾರೆ, ಅಷ್ಟೇ ಸ್ಟಾಕ್ ರೂಪದಲ್ಲಿ, ಸಂಗ್ರಹ ರೂಪದಲ್ಲಿ ಇಟ್ಟಿರ್ತಾರೆ. ಆದರೆ ಬೆಲೆ ಹೆಚ್ಚಾದಾಗ ಇವುಗಳನ್ನು ಮಾರುಕಟ್ಟೆಗೆ ಮಾರಾಟ ಮಾಡೋದಕ್ಕಾಗಿ ಪೂರೈಕೆ ಮಾಡ್ತಾರೆ, ಅಂದರೆ ಪೂರೈಕೆಯನ್ನು ಹೆಚ್ಚಿಸ್ತಾರೆ. ಇವುಗಳು ದೀರ್ಘಕಾಲ ಬಾಳಿಕೆ ಬರೋ ಕಾರಣ ಬೆಲೆ ಬದಲಾವಣೆಗೆ ತಕ್ಕಂತೆ ಇವುಗಳ ಪೂರೈಕೆಯನ್ನು ಹೆಚ್ಚಿಸೋದಕ್ಕೆ ಅಥವಾ ಕಡಿಮೆ ಮಾಡೋದಕ್ಕೆ ಹೆಚ್ಚು ಅವಕಾಶ ಇರುತ್ತೆ. ಹಾಗಾಗಿ ಈ ಸರಕುಗಳು ಅಧಿಕ ಪೂರೈಕೆಯ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರ್ತವೆ. ಗೊತ್ತಾಯ್ತಲ್ವಾ? ವಸ್ತುಗಳ ಸ್ವರೂಪ ಪೂರೈಕೆಯ ಪ್ರಮಾಣವನ್ನು ನಿರ್ಧರಿಸುತ್ತೆ. ಬೇಗ ಹಾಳಾಗ್ತಕ್ಕಂಥ ಸರಕುಗಳ ಪೂರೈಕೆ ಕಡಿಮೆ ಸ್ಥಿತಿಸ್ಥಾಪಕತೆಯನ್ನು ಹೊಂದಿರುತ್ತೆ. ಆದರೆ ದೀರ್ಘಕಾಲ ಬಾಳಿಕೆ ಬರ್ತಕ್ಕಂಥ ವಸ್ತುಗಳ ಪೂರೈಕೆ ಅಧಿಕ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತೆ. ಈಗ ನೀವು ವಿಡಿಯೋ ಪಾಸ್ ಮಾಡಿ ಈ ಪಾಯಿಂಟ್ಗೆ ವಿವರಣೆ ಏನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಳ್ತಾನೆ ಮುಂದೆ ನೀವು ಹೋಗಬೇಕು. ಕೇಳಿಸ್ಕೊಳ್ತಾನೆ ನೋಟ್ಬುಕ್ಕು ಪೆನ್ನು ತಗೊಂಡು ಇದನ್ನು ಬರ್ಕೊಳ್ತಾ ಹೋಗಿ. ಮತ್ತು ಇದು ಎಕ್ಸಾಮ್ಗೆ ಕೂಡ ಇಂಪಾರ್ಟೆಂಟ್ ಇರುತ್ತೆ. 15 ಮಾರ್ಕ್ಸಿಗೆ ಅಥವಾ 5 ಮಾರ್ಕ್ಸಿಗೆ ಕೇಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೋಟ್ಸ್ ಮಾಡಿಕೊಂಡು ಹೆಚ್ಚು ಸಲ ಕೇಳಿಸ್ಕೊಳ್ಳಿ ಮತ್ತು ಅಭ್ಯಾಸ ಮಾಡ್ತಾ ಹೋಗಿ. ಇನ್ನು 2ನೇ ಪಾಯಿಂಟ್ಗೆ ಹೋಗೋಣ. ಪೂರೈಕೆಯನ್ನು ನಿರ್ಧರಿಸ್ತಕ್ಕಂಥ 2ನೇ ಅಂಶ ಆಗಿದೆ ಉತ್ಪಾದನಾ ವೆಚ್ಚ. ಅಂದರೆ ಯಾವುದೇ ಒಂದು ಸರಕನ್ನು ಉತ್ಪಾದನೆ ಮಾಡೋದಕ್ಕೆ ಎಷ್ಟು ವೆಚ್ಚ ಆಗುತ್ತೆ, ಅಧಿಕ ವೆಚ್ಚ ಆಗುತ್ತಾ ಅಥವಾ ಕಡಿಮೆ ವೆಚ್ಚ ಆಗುತ್ತಾ ಎನ್ನುವಂಥದ್ದು ಕೂಡ ಪೂರೈಕೆಯನ್ನು ನಿರ್ಧರಿಸುತ್ತೆ. ಅಂದರೆ ಯಾವುದೇ ಒಂದು ವಸ್ತುವಿನ ಉತ್ಪಾದನೆಯನ್ನು ಹೆಚ್ಚಿಸಿದಾಗ ಆ ಹೆಚ್ಚುವರಿ ಉತ್ಪನ್ನಕ್ಕೆ ತಗಲುವ ವೆಚ್ಚ ಕೂಡ ಅಧಿಕವಾಗುವಂತಿದ್ದರೆ ಅಂಥ ವಸ್ತುವಿನ ಪೂರೈಕೆ ಕಡಿಮೆ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತೆ. ಅಂದರೆ ಈಗ ಬೆಲೆ ಹೆಚ್ಚಾದಾಗ ಏನು ಮಾಡ್ತಾನೆ ಉತ್ಪಾದಕ? ಅದರ ಪೂರೈಕೆಯನ್ನು ಹೆಚ್ಚಿಸಬೇಕು. ಪೂರೈಕೆ ಹೆಚ್ಚಿಸ್ಬೇಕಂದ್ರೆ ಅದನ್ನು ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡಬೇಕಾಗತ್ತೆ. ಇಲ್ಲಿ ಉತ್ಪಾದನೆ ಹೆಚ್ಚುವರಿ ಮಾಡಬೇಕಂದ್ರೆ ಅದರ ವೆಚ್ಚನೂ ಹೆಚ್ಚಾಗುವಂತಿದ್ದರೆ ಉತ್ಪಾದಕನಿಗೆ ಅಂಥ ಲಾಭ ಏನೂ ಆಗೋದಿಲ್ಲ. ಪಾಯಿಂಟ್ ಅರ್ಥ ಆಗ್ತಾ ಇದೆ ಅಲ್ವಾ? ಯಾವುದೇ ಒಂದು ಸರಕಿನ ಉತ್ಪಾದನೆಯನ್ನು ಹೆಚ್ಚಿಸಬೇಕಂದ್ರೆ ಅದಕ್ಕೆ ಹೆಚ್ಚು ವೆಚ್ಚ ತಗಲುವ ಸಾಧ್ಯತೆ ಇದ್ದಾಗ ಉತ್ಪಾದಕನಿಗೆ ಅಂಥ ಲಾಭ ಏನಾಗೋದಿಲ್ಲ. ಯಾಕೆಂದರೆ ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೆ, ಬೆಲೆನೂ ಇನ್ನೇನು ಎಷ್ಟು ಹೆಚ್ಚಾಗಿರುತ್ತೋ ಅಷ್ಟು ಅವನು ಹೆಚ್ಚು ವೆಚ್ಚ ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಲಾಭ ಅಧಿಕವಾಗೋ ಸಾಧ್ಯತೆಗಳು ಕಡಿಮೆ. ಯಾವಾಗ ವಸ್ತುವಿನ ಉತ್ಪಾದನೆಯನ್ನು ಹೆಚ್ಚಿಸಿದಾಗ ಅದರ ವೆಚ್ಚನೂ ಹೆಚ್ಚಾಗೋ ಥರ ಇದ್ದರೆ ಉತ್ಪಾದಕನಿಗೆ ಲಾಭದ ಸಾಧ್ಯತೆಗಳು ಕಡಿಮೆ ಇರ್ತವೆ. ಹಾಗಾಗಿ ಅವನು ಪೂರೈಕೆಯನ್ನು ಹೆಚ್ಚಿಸುವ ಪ್ರಯತ್ನ ಮಾಡೋದಿಲ್ಲ. ಸೊ ಇಂಥ ಸನ್ನಿವೇಶದಲ್ಲಿ ಪೂರೈಕೆ ಕಡಿಮೆ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತೆ. ಗೊತ್ತಾಯ್ತಲ್ವ? ಆದರೆ ಇದಕ್ಕೆ ವಿರುದ್ಧವಾದ ಸನ್ನಿವೇಶನೂ ನಾವು ನೋಡೋಣ. ಒಂದು ವೇಳೆ ಉತ್ಪಾದನಾ ವೆಚ್ಚ ಕಡಿಮೆ ಆಗೋ ಥರ ಇದ್ದಾಗ ಅಂಥ ವಸ್ತುವಿನ ಪೂರೈಕೆ ಹೆಚ್ಚು ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತೆ. ಯಾಕೆ ಅಂದರೆ ವಸ್ತುವಿನ ಬೆಲೆ ಒಂದು ಕಡೆ ಹೆಚ್ಚಾಗಿರುತ್ತೆ, ಅದು ಉತ್ಪಾದಕನಿಗೆ ಲಾಭದಾಯಕ. ಈಗ ಮತ್ತೊಂದು ಕಡೆ ಅದನ್ನು ಆ ವಸ್ತುವನ್ನು ಹೆಚ್ಚುವರಿಯಾಗಿ ಉತ್ಪಾದನೆ ಮಾಡೋದಕ್ಕೆ ಅಧಿಕ ವೆಚ್ಚ ತಗಲೋದಿಲ್ಲ ಅಂತ ಆದಾಗ ಅವನು ಅದನ್ನು ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡಿ ಮಾರಾಟ ಮಾಡಿ ಲಾಭ ಗಳಿಸ್ಬೋದು. ಹಾಗಾಗಿ
ಉತ್ಪಾದನೆಯ ಪ್ರಮಾಣಕ್ಕೆ ತಕ್ಕಂತೆ ವೆಚ್ಚ ಕಡಿಮೆಯಾಗ್ತಾ ಇದ್ದರೆ, ಅಂದರೆ ಹೆಚ್ಚುವರಿ ಉತ್ಪಾದನೆಗೆ ತಗಲುವ ಸರಾಸರಿ ವೆಚ್ಚ ಕಡಿಮೆಯಾಗೋ ಥರ ಇದ್ದಾಗ ಆ ವಸ್ತುವಿನ ಪೂರೈಕೆ ಅಧಿಕ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತೆ. ಗೊತ್ತಾಯ್ತಲ್ವಾ? ಉತ್ಪಾದನಾ ವೆಚ್ಚ ಯಾವುದೇ ಒಂದು ಸರಕಿನ ಪೂರೈಕೆಯ ಪ್ರಮಾಣವನ್ನು ನಿರ್ಧರಿಸುತ್ತೆ, ಅಂದರೆ ಪ್ರಭಾವ ಬೀರುತ್ತೆ. ನೆಕ್ಸ್ಟ್ ಪಾಯಿಂಟ್, ಉತ್ಪಾದನೆಯ ವೈವಿಧ್ಯತೆ. ಅಂದರೆ ಯಾವುದೇ ಒಬ್ಬ ಉತ್ಪಾದಕ ಅವನ ಕಾರ್ಖಾನೆಯಲ್ಲಿ ವಸ್ತುವನ್ನು ವೈವಿಧ್ಯಮಯವಾಗಿ, ಅಂದರೆ ವಿವಿಧ ರೀತಿಯಲ್ಲಿ, ವಿವಿಧ ವಿನ್ಯಾಸದಲ್ಲಿ ಉತ್ಪಾದನೆ ಮಾಡೋ ಸಾಧ್ಯತೆ ಇದ್ದಾಗ ಒಂದು ಸರಕಿನ ಪೂರೈಕೆ ಅಧಿಕ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತೆ. ಅಂದರೆ ಯಾವುದೇ ಒಂದು ಕಾರ್ಖಾನೆಯಲ್ಲಿ ಅವನು ಒಂದೇ ಸರಕನ್ನು ವಿವಿಧ ವಿನ್ಯಾಸದಲ್ಲಿ ಉತ್ಪಾದನೆ ಮಾಡ್ಬೋದು, ಅಥವಾ ಬೇರೆ ಬೇರೆ ವೈವಿಧ್ಯಮಯವಾದ ಸರಕುಗಳನ್ನು ಕೂಡ ಉತ್ಪಾದನೆ ಮಾಡಬಹುದು. ಈ ಥರ ಅವಕಾಶಗಳು ಇದ್ದಾಗ ಪ್ರತಿಯೊಂದು ಸರಕಿನ ಪೂರೈಕೆ ಅಧಿಕ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತೆ. ಅಂದರೆ ಒಂದು ಸರಕಿಗೆ ಬೆಲೆ ಹೆಚ್ಚಾದರೆ ಬೆಲೆ ಯಾವುದಕ್ಕೆ ಹೆಚ್ಚಾಗಿರುತ್ತೋ ಅಂಥ ಸರಕನ್ನು ಅವನು ಬೇಗ ಇರೋ ಉತ್ಪಾದನಾಂಗಗಳನ್ನೇ ಬಳಕೆ ಮಾಡಿಕೊಂಡು ಉತ್ಪಾದನೆಯನ್ನು ಹೆಚ್ಚಿಸೋದಕ್ಕೆ ಅವಕಾಶಗಳು ಇರ್ತವೆ. ಹೀಗೆ ಉತ್ಪಾದನಾ ವೈವಿಧ್ಯತೆಯನ್ನು ಹೆಚ್ಚು ಅಳವಡಿಸ್ಕೊಳ್ಳೋದಕ್ಕೆ ಅವಕಾಶಗಳಿದ್ದಾಗ ಪ್ರತಿಯೊಂದು ಸರಕಿನ ಪೂರೈಕೆ, ಅಂದರೆ ಆ ಉದ್ಯಮದಿಂದ ಉತ್ಪಾದನೆ ಮಾಡ್ತಾ ಇರುವಂತಹ ಪ್ರತಿ ಸರಕಿನ ಪೂರೈಕೆ ಅಧಿಕ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತೆ. ಒಂದು ವೇಳೆ ಕೆಲವೊಂದು ಉತ್ಪಾದನಾಂಗಗಳನ್ನು ಒಂದೇ ನಿರ್ದಿಷ್ಟ ಸರಕಿನ ಉತ್ಪಾದನೆಗೆ ಮಾತ್ರ ಬಳಸೋದಕ್ಕೆ ಸಾಧ್ಯ ಇರುತ್ತೆ. ಬೇರೆ ಬೇರೆ ಸರಕು ಉತ್ಪಾದನೆ ಮಾಡಬೇಕಂದ್ರೆ ಬೇರೆ ಕಚ್ಚಾ ಸಾಮಗ್ರಿ, ಬೇರೆ ಯಂತ್ರೋಪಕರಣ, ಈ ಥರ ಎಲ್ಲ ಬಳಸಬೇಕಾಗಿರುತ್ತೆ. ಆಗ ಅವನು ಪೂರೈಕೆಯನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಯಾವ ಸರಕನ್ನು ಉತ್ಪಾದನೆ ಮಾಡ್ತಾ ಇರ್ತಾನೋ ಅದೇ ಸರಕಿನ ಉತ್ಪಾದನೆಯನ್ನು ಮುಂದುವರಿಸಬೇಕಾಗತ್ತೆ. ಅಂಥ ಸನ್ನಿವೇಶದಲ್ಲಿ ಪೂರೈಕೆ ತುಂಬ ಕಡಿಮೆ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತೆ. ಅಂದರೆ ಆ ಉದ್ಯಮದಲ್ಲಿ ಅದೊಂದು ಸರಕು ಬಿಟ್ಟು ಬೇರೆ ಯಾವ ಸರಕನ್ನು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಇದ್ದಾಗ ಬೆಲೆ ಹೆಚ್ಚಾಗಲಿ ಕಡಿಮೆ ಆಗಲಿ ಅವನು ಅದೇ ಸರಕನ್ನು ಅಷ್ಟೇ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಪೂರೈಕೆ ಮಾಡ್ತಾ ಇರ್ತಾನೆ. ಅಂದರೆ ವೈವಿಧ್ಯತೆಗೆ ಅವಕಾಶ ಇದ್ದಾಗ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅಧಿಕವಾಗಿರುತ್ತೆ. ಉತ್ಪಾದನಾ ವೈವಿಧ್ಯತೆಗೆ ಅವಕಾಶ ಕಡಿಮೆ ಇದ್ದಾಗ ಪೂರೈಕೆ ಸ್ಥಿತಿಸ್ಥಾಪಕತ್ವ ಕೂಡ ಕಡಿಮೆ ಇರುತ್ತೆ. ಗೊತ್ತಾಯ್ತಲ್ವಾ? ಇನ್ನು ನೆಕ್ಸ್ಟ್ ಪಾಯಿಂಟ್ ಆಗಿದೆ ವ್ಯವಹಾರದ ಸ್ವರೂಪ. ಅಂದರೆ ಯಾವುದೇ ಒಂದು ಉದ್ಯಮ ವ್ಯವಹಾರ ಯಾವ ರೀತಿ ನಡೀತಾ ಇದೆ, ಕೆಲವೊಂದು ಉದ್ಯಮ ವ್ಯವಹಾರಗಳನ್ನು ಸ್ಥಳಾಂತರ ಮಾಡೋದಕ್ಕೆ ಅಥವಾ ಅವಶ್ಯಕತೆಗೆ ತಕ್ಕಂತೆ ಬೆಲೆ ಬದಲಾವಣೆಗೆ ತಕ್ಕಂತೆ ಉತ್ಪಾದನೆಯನ್ನು ಹೆಚ್ಚಿಸೋದಕ್ಕೆ ಅಥವಾ ಕಡಿಮೆ ಮಾಡೋದಕ್ಕೆ ಅವಕಾಶ ಇದ್ದಾಗ, ಮತ್ತು ಯಂತ್ರೋಪಕರಣಗಳನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಉಪಯೋಗಿಸೋದಕ್ಕೂ ಕೂಡ ಅವಕಾಶ ಇದ್ದಾಗ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅಧಿಕವಾಗಿರುತ್ತೆ. ಇದು ಕೂಡ ಹೆಚ್ಚು ಕಡಿಮೆ 3ನೇ ಪಾಯಿಂಟ್ ಥರನೇ ಬರುತ್ತೆ ವಿವರಣೆ. ಅಂದರೆ ಯಾವುದೇ ಒಂದು ಉದ್ಯಮದಲ್ಲಿ ಬಳಕೆ ಆಗ್ತಾ ಇರತಕ್ಕಂಥ ಕಾರ್ಮಿಕರನ್ನಿರ್ಬೋದು, ಯಂತ್ರೋಪಕರಣಗಳನ್ನಿರ್ಬೋದು, ಬೇರೆ ಬೇರೆ ಉದ್ದೇಶಗಳಿಗೆ ಉಪಯೋಗಿಸೋದಕ್ಕೆ ಅವಕಾಶ ಇದ್ದಾಗ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅಧಿಕವಾಗಿ ಇರುತ್ತೆ. ಆ ರೀತಿ ಅವಕಾಶ ಇಲ್ಲ ಅಂತ ಆದರೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಕಡಿಮೆ ಇರುತ್ತೆ. ಪೂರೈಕೆಯನ್ನು ನಿರ್ಧರಿಸ್ತಕ್ಕಂಥ 5ನೇ ಪಾಯಿಂಟ್ ಆಗಿದೆ ಮಾರುಕಟ್ಟೆಯ ವಿಸ್ತಾರ, ಮಾರುಕಟ್ಟೆಯ ಗಾತ್ರ. ಅಂದರೆ ಯಾವುದೇ ಒಂದು ಸರಕನ್ನು ಮಾರಾಟ ಮಾಡೋದಕ್ಕೆ ಎಷ್ಟು ಮಾರುಕಟ್ಟೆಯ ಅವಕಾಶ ಇದೆ. ಒಂದು ಸರಕನ್ನು ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾತ್ರ ಮಾರಾಟ ಮಾಡೋದಕ್ಕೆ ಅವಕಾಶ ಇದೆಯಾ, ಅಥವಾ ಬೇರೆ ಬೇರೆ ಸ್ಥಳಗಳ ಮಾರುಕಟ್ಟೆಗೆ ಸಾಗಿಸಿ ಮಾರಾಟ ಮಾಡೋದಕ್ಕೆ ಅವಕಾಶ ಇದೆಯಾ ಎನ್ನುವಂಥದ್ದು ಕೂಡ
ಪೂರೈಕೆಯ ಒಂದು ಸ್ಥಿತಿಸ್ಥಾಪಕತ್ವವನ್ನು ನಿರ್ಧರಿಸುತ್ತೆ. ಅಂದರೆ ಒಂದು ಸರಕನ್ನು ಬೇರೆ ಬೇರೆ ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶ ಇದ್ದಾಗ ಅಂಥ ಸರಕಿಗೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ತುಂಬ ಹೆಚ್ಚಾಗಿರುತ್ತೆ. ಅಂದರೆ ಇಲ್ಲಿ ಮಾರಾಟಗಾರ ಏನು ಮಾಡ್ತಾನೆ, ಯಾವ ಮಾರುಕಟ್ಟೆಯಲ್ಲಿ ಅಥವಾ ಯಾವ ಸ್ಥಳದಲ್ಲಿ ಅದಕ್ಕೆ ಬೆಲೆ ಹೆಚ್ಚಾಗಿರುತ್ತೋ ಅಂಥ ಕಡೆಗೆ ಆ ಸರಕನ್ನು ತಗೊಂಡೋಗಿ ಮಾರಾಟ ಮಾಡ್ತಾನೆ. ಬೆಲೆ ಕಡಿಮೆಯಾದಾಗ ಅದನ್ನು ಹಾಗೇ ಹಿಂತಿರುಗಿ ತಗೊಂಡೋಗೋದಕ್ಕೆ ಕೂಡ ಅವಕಾಶ ಇರುತ್ತೆ. ಅಂದರೆ ಅವನು ಮಾರಾಟ ಮಾಡ್ದೇ ಅದನ್ನು ಸಂಗ್ರಹಿಸಿ ಇಟ್ಟಿರ್ಬೋದು ಸಂಗ್ರಹಾಗಾರದಲ್ಲಿ. ಹೀಗೆ ಮಾರುಕಟ್ಟೆಯ ವಿಸ್ತಾರ ಹೆಚ್ಚಾಗಿದ್ದಷ್ಟು ಪೂರೈಕೆ ಸ್ಥಿತಿಸ್ಥಾಪಕತ್ವ ಹೆಚ್ಚಾಗಿರುತ್ತೆ. ಮಾರುಕಟ್ಟೆ ವಿಸ್ತಾರ ಕಡಿಮೆ ಇದ್ದಾಗ ಪೂರೈಕೆ ಸ್ಥಿತಿಸ್ಥಾಪಕತೆ ಕೂಡ ಕಡಿಮೆ ಇರುತ್ತೆ. ಇದು ಮಾರುಕಟ್ಟೆಯ ವಿಸ್ತರಣೆ ಕುರಿತು. ಗೊತ್ತಾಗ್ತಾ ಇದೆ ಅಲ್ವಾ? ಯಾವುದೇ ಒಂದು ಸರಕಿನ ಪೂರೈಕೆ ಯಾವ ರೀತಿ ಹೆಚ್ಚು ಕಡಿಮೆ ಆಗುತ್ತೆ, ಪೂರೈಕೆಯನ್ನು ಯಾವ ಸಂದರ್ಭದಲ್ಲಿ ಹೆಚ್ಚಿಸೋದಕ್ಕೆ ಅವಕಾಶ ಇರುತ್ತೆ, ಪೂರೈಕೆಯನ್ನು ಕಡಿಮೆ ಮಾಡೋದಕ್ಕೆ ಯಾವಾಗ ಅವಕಾಶ ಇರುತ್ತೆ ಅನ್ನೋದನ್ನು ನಾವೀಗ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಪಾಯಿಂಟ್ನ ಕೇಳಿಸ್ಕೊಳ್ತಾನೆ ನೀವು ನೋಟ್ಸ್ ಕೂಡ ಬರ್ಕೋಬೇಕು ಮತ್ತು ಅದನ್ನೇ ಓದಬೇಕಾಗುತ್ತೆ. ಈಗ ಪೂರೈಕೆಯನ್ನು ಪ್ರಭಾವಿಸ್ತಕ್ಕಂಥ 6ನೇ ಅಂಶ ಆಗಿದೆ ಉತ್ಪಾದನಾಂಗಗಳ ಲಭ್ಯತೆ. ನಿಮಗೆ ಗೊತ್ತಿದೆ ಅಲ್ವಾ, ಯಾವುದೇ ಒಂದು ಸರಕನ್ನು ಉತ್ಪಾದನೆ ಮಾಡೋದಕ್ಕೆ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ, ಕಚ್ಚಾ ಸಾಮಗ್ರಿಗಳು, ವಿದ್ಯುತ್ ಶಕ್ತಿ ಇನ್ನು ಮುಂತಾದ ಅನೇಕ ಉತ್ಪಾದನಾ ಸಾಧನಗಳು, ಉತ್ಪಾದನಾಂಗಗಳು ಅವಶ್ಯಕತೆ ಇರುತ್ತೆ. ಈ ಉತ್ಪಾದನಾಂಗಗಳು ಸುಲಭವಾಗಿ ಮತ್ತು ಕಡಿಮೆ ಬೆಲೆಯಲ್ಲಿ ದೊರಕುವಂತೆ ಇದ್ದಾಗ ಪೂರೈಕೆ ಹೆಚ್ಚು ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತೆ. ಅಂದರೆ ಯಾವುದೇ ಒಂದು ಸರಕಿನ ಬೆಲೆ ಹೆಚ್ಚಾಗಿದೆ ಅಂದರೆ ಅದರ ಪೂರೈಕೆಯನ್ನು ಹೆಚ್ಚಿಸೋದಕ್ಕೆ ಉತ್ಪಾದಕ ಇಷ್ಟಪಡ್ತಾನೆ. ಆಗ ಆ ವಸ್ತುವನ್ನು ಉತ್ಪಾದನೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಉತ್ಪಾದನಾಂಗಗಳು ಕಡಿಮೆ ಬೆಲೆಯಲ್ಲಿ ಮತ್ತು ಸುಲಭವಾಗಿ ಲಭ್ಯತೆ ಇದ್ದಾಗ ಅವನು ಕೂಡ ಸುಲಭವಾಗಿ ಉತ್ಪಾದನೆಯನ್ನು ಹೆಚ್ಚಿಸೋದಕ್ಕೆ ಮತ್ತು ಪೂರೈಕೆಯನ್ನು ಹೆಚ್ಚಿಸೋದಕ್ಕೆ ಅವಕಾಶ ಇರುತ್ತೆ. ಗೊತ್ತಾಯ್ತಲ್ವಾ? ಅಂದರೆ ಉತ್ಪಾದನಾಂಗಗಳು ಸುಲಭವಾಗಿ ಕಡಿಮೆ ಬೆಲೆಯಲ್ಲಿ ದೊರಕ್ತಾ ಇದ್ದರೆ ಒಂದು ಸರಕನ್ನು ಹೆಚ್ಚಾಗಿ ಪೂರೈಕೆ ಮಾಡೋದಕ್ಕೆ ಅವಕಾಶಗಳು ಇರುತ್ತೆ. ಆಗ ಪೂರೈಕೆ ಹೆಚ್ಚಾಗತ್ತೆ. ಇನ್ನು ಮುಂದಿನ ಅಂಶ ಮಾರುವವರ ಸಂಖ್ಯೆ. ಅಂದರೆ ಯಾವುದೇ ಒಂದು ಸರಕನ್ನು ಮಾರಾಟ ಮಾಡೋದಕ್ಕೆ ಪೂರೈಕೆದಾರರ ಸಂಖ್ಯೆ ತುಂಬ ಹೆಚ್ಚಾಗಿದ್ದರೆ ಅಂಥ ಸಮಯದಲ್ಲಿ ಪೂರೈಕೆ ಕೂಡ ಹೆಚ್ಚಾಗತ್ತೆ. ಅಂದರೆ ಉತ್ಪಾದಕರು ಹೆಚ್ಚಾಗಿರಬೇಕು. ಯಾವುದೇ ಒಂದು ಸರಕನ್ನು ಉತ್ಪಾದನೆ ಮಾಡ್ತಕ್ಕಂಥ ಉತ್ಪಾದಕರು ಮತ್ತು ಮಾರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾಗ ಆ ವಸ್ತುವಿನ ಪೂರೈಕೆ ಹೆಚ್ಚಾಗಿರುತ್ತೆ. ಒಂದು ವೇಳೆ ಉತ್ಪಾದಕರೇ ಕಡಿಮೆ ಇದ್ದಾಗ ಆ ವಸ್ತುವಿನ ಪೂರೈಕೆ ಕೂಡ ಕಡಿಮೆ ಇರುತ್ತೆ. ಅಂದರೆ ಇಲ್ಲಿ ಮಾರುವವರ ಸಂಖ್ಯೆ ಅಥವಾ ಉತ್ಪಾದಕರ ಸಂಖ್ಯೆ ಕೂಡ ಒಂದು ಸರಕಿನ ಪೂರೈಕೆ ಮೇಲೆ ಪ್ರಭಾವ ಬೀರುತ್ತೆ. ಇದು ಗೊತ್ತಾಯ್ತಲ್ವಾ? ಇದು ಈಸಿ ಇದೆ ಪಾಯಿಂಟ್ ಅರ್ಥ ಮಾಡ್ಕೊಳ್ಳೋಕ್ಕೆ. ಉತ್ಪಾದಕರ ಸಂಖ್ಯೆ ಹೆಚ್ಚಾಗಿದ್ದಷ್ಟು ಮಾರುಕಟ್ಟೆಯಲ್ಲಿ ಸರಕಿನ ಪೂರೈಕೆ ಹೆಚ್ಚಾಗಿರುತ್ತೆ. ಉತ್ಪಾದಕರು ಕಡಿಮೆ ಇದ್ದಾಗ ಮಾರಾಟ ಕೂಡ ಅಂದರೆ ಪೂರೈಕೆ ಪ್ರಮಾಣ ಕೂಡ ಕಡಿಮೆ ಇರುತ್ತೆ. ಈಗ 8ನೇ ಪಾಯಿಂಟ್ ಆಗಿದೆ ಉತ್ಪನ್ನ ಮಾರಾಟ, ಆಮದುಗಳು ಮುಂತಾದವುಗಳ ಮೇಲಿನ ತೆರಿಗೆ. ನಿಮಗೆ ಗೊತ್ತಿದೆ ಪರೋಕ್ಷ ತೆರಿಗೆಗಳ ಬಗ್ಗೆ. ಅಂದರೆ ಸರ್ಕಾರ ಒಂದು ದೇಶದಲ್ಲಿ ಉತ್ಪಾದನೆಯಾಗಿ ಮಾರಾಟವಾಗ್ತಕ್ಕಂಥ ವಿವಿಧ ಸರಕುಗಳ ಮೇಲೆ ಪರೋಕ್ಷ ತೆರಿಗೆಗಳನ್ನು ವಿಧಿಸುತ್ತೆ. ಅಂದರೆ ಸರಕುಗಳ ಮೇಲೆ ವಿಧಿಸೋ ತೆರಿಗೆಯನ್ನು ನಾವು ಪರೋಕ್ಷ ತೆರಿಗೆ ಅಂತ ಪರಿಗಣಿಸ್ತೇವೆ. ಯಾಕೆ ಹೇಳಿ ಅದನ್ನು ಪರೋಕ್ಷ ತೆರಿಗೆ ಅಂತ ಹೇಳೋದು?
ಇಲ್ಲಿ ತೆರಿಗೆಯನ್ನು ಪಾವತಿ ಮಾಡ್ತಕ್ಕಂಥ ವ್ಯಕ್ತಿ ಅಂದರೆ ಉತ್ಪಾದಕ ತಾನು ಮೊದಲು ಸರಕಿನ ತೆರಿಗೆಯನ್ನು ಸರ್ಕಾರಕ್ಕೆ ಪಾವತಿ ಮಾಡ್ತಾನೆ. ಆದರೆ ನಂತರ ಅದರ ಭಾರವನ್ನು ತೆರಿಗೆ ಭಾರವನ್ನು ಕೊಳ್ಳುವವರಿಗೆ ವರ್ಗಾವಣೆ ಮಾಡ್ತಾನೆ. ಸೊ ಇಲ್ಲಿ ತೆರಿಗೆಯ ಭಾರ ಬೇರೆಯವರಿಗೆ ವರ್ಗಾವಣೆ ಆಗೋ ಅವಕಾಶ ಇರುತ್ತೆ. ಹಾಗಾಗಿ ನಾವು ಅದನ್ನು ಪರೋಕ್ಷ ತೆರಿಗೆ ಅಂತ ಕರಿತೇವೆ. ಇಲ್ಲಿ ಸರ್ಕಾರ ಉತ್ಪಾದನೆ ಮೇಲೆ, ಮಾರಾಟದ ಮೇಲೆ ಮತ್ತು ಆಮದುಗಳ ಮೇಲೆ ಕೂಡ ವಿಧಿಸ್ತಕ್ಕಂಥ ತೆರಿಗೆಯ ದರಗಳ ಪ್ರಮಾಣ ಅವುಗಳ ಪೂರೈಕೆಯನ್ನು ನಿರ್ಧರಿಸುತ್ತೆ. ಅಂದರೆ ಈಗ ಸರಕು ಸೇವೆಗಳ ಮೇಲೆ ಸರ್ಕಾರ ಹೆಚ್ಚಿನ ತೆರಿಗೆಗಳನ್ನು ವಿಧಿಸಿದಾಗ, ಅದೇ ಥರ ಆಮದುಗಳ ಮೇಲೆ ಹೆಚ್ಚಿನ ತೆರಿಗೆಗಳನ್ನು ವಿಧಿಸಿದಾಗ ಅವುಗಳ ಬೆಲೆ ಹೆಚ್ಚಾಗುತ್ತೆ. ಆದರೆ ಬೆಲೆ ಹೆಚ್ಚುವ ಕಾರಣದಿಂದ ಬೇಡಿಕೆ ಕಡಿಮೆ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಇದು ಉತ್ಪಾದಕರಿಗೆ ಕೂಡ ಒಂದು ಹೊರೆ. ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಯಾವುದೇ ಒಂದು ಸರಕಿನ ಮೇಲೆ ಸರ್ಕಾರ ಹೆಚ್ಚು ತೆರಿಗೆ ವಿಧಿಸಿದೆ ಎಂದಾಗ ಉತ್ಪಾದಕ ಅನಿವಾರ್ಯವಾಗಿ ಅದರ ಬೆಲೆ ಹೆಚ್ಚಿಸಬೇಕಾಗತ್ತೆ. ಆದರೆ ಬೆಲೆ ಹೆಚ್ಚಿಸಿದಾಗ ಅದಕ್ಕೆ ಬೇಡಿಕೆ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಇದನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ ಉತ್ಪಾದಕರು. ಸೊ ಇಲ್ಲಿ ತೆರಿಗೆ ದರಗಳನ್ನು ಹೆಚ್ಚಿಸಿದಾಗ ಪೂರೈಕೆಯನ್ನು ಉತ್ಪಾದಕರು ನಿರ್ಬಂಧಿಸ್ಬೋದು. ಇಲ್ಲಿ ದೇಶೀಯ ಸರಕುಗಳ ಮೇಲೆ ತೆರಿಗೆ ವಿಧಿಸಿದಾಗ ಉತ್ಪಾದಕರು ಉತ್ಪಾದನೆಯನ್ನು ನಿರ್ಬಂಧಿಸುವ ಸಾಧ್ಯತೆ ಇರುತ್ತೆ. ಆಗ ಪೂರೈಕೆ ಕಡಿಮೆಯಾಗತ್ತೆ. ಆದರೆ ಆಮದುಗಳ ಮೇಲೆ, ಒಂದು ಸರಕಿನ ಆಮದು ಮೇಲೆ ತೆರಿಗೆ ವಿಧಿಸಿದಾಗ ವಿದೇಶಿ ಸರಕುಗಳ ಆಗಮನ ದೇಶೀಯ ಮಾರುಕಟ್ಟೆಗೆ ಬರೋದು ಕಡಿಮೆ ಆಗುತ್ತೆ. ಅಂಥ ಸಮಯದಲ್ಲಿ ದೇಶೀಯ ವಸ್ತುಗಳ ಪೂರೈಕೆಯನ್ನು ಹೆಚ್ಚಿಸೋದಕ್ಕೆ ಅವಕಾಶ ಇರುತ್ತೆ. ಅಂದರೆ ವಿದೇಶಿ ವಸ್ತುಗಳು ದುಬಾರಿಯಾಗಿ ಪರಿಣಮಿಸೋದ್ರಿಂದ ಗ್ರಾಹಕರು ದೇಶೀಯ ವಸ್ತುಗಳನ್ನೇ ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಆಗ ದೇಶೀಯ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಸ್ವದೇಶಿ ಸರಕುಗಳ ಪೂರೈಕೆಗೆ ಹೆಚ್ಚು ಅವಕಾಶ ದೊರೆಯುತ್ತೆ. ಅಂದರೆ ಆಮದುಗಳ ಮೇಲೆ ಸುಂಕ ವಿಧಿಸಿದಾಗ ದೇಶೀಯ ವಸ್ತುಗಳ ಪೂರೈಕೆಯನ್ನು ಹೆಚ್ಚಿಸೋದಕ್ಕೆ ಅವಕಾಶ ಇರುತ್ತೆ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನೀವು ಮುಂದೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂತ ಒಂದು ಸಬ್ಜೆಕ್ಟನ್ನು ಅಧ್ಯಯನ ಮಾಡಬೇಕಾಗತ್ತೆ. ಆ ಸಬ್ಜೆಕ್ಟ್ನಲ್ಲಿ ಈ ಸುಂಕಗಳ ಬಗ್ಗೆ, ಅದರ ಪರಿಣಾಮದ ಬಗ್ಗೆ ಎಲ್ಲ ಡೀಟೇಲಾಗಿ ತಿಳ್ಕೊಳ್ತೀರಿ. ಈಗ ಸದ್ಯಕ್ಕಿಷ್ಟು ತಿಳ್ಕೊಳ್ಳಿ. ವಿದೇಶಿ ಸರಕುಗಳ ಮೇಲೆ, ಅಂದರೆ ಆಮದು ಆಗ್ತಕ್ಕಂಥ ವಸ್ತುಗಳ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸಿದಾಗ ವಿದೇಶಿ ಸರಕುಗಳು ದುಬಾರಿಯಾಗಿ ಪರಿಣಮಿಸ್ತವೆ. ಅಂದರೆ ಅವುಗಳ ಬೆಲೆ ಹೆಚ್ಚಾಗತ್ತೆ. ಅಂಥ ಸಮಯದಲ್ಲಿ ದೇಶೀಯ ವಸ್ತುಗಳನ್ನು ಹೆಚ್ಚು ಉತ್ಪಾದನೆ ಮಾಡೋದಕ್ಕೆ, ಪೂರೈಕೆ ಮಾಡೋದಕ್ಕೆ ಅವಕಾಶ ದೊರೆಯುತ್ತೆ. ಇದರಿಂದ ದೇಶೀಯ ಸರಕುಗಳ ಪೂರೈಕೆ ಹೆಚ್ಚಾಗುತ್ತೆ. ಗೊತ್ತಾಗ್ತಾ ಇದೆ ಅಲ್ವಾ? ಈ ಪಾಯಿಂಟ್ ಸ್ವಲ್ಪ ಸ್ಕ್ರೀನ್ ಮೇಲೆ ಇದಾಗ್ತಾ ಇದೆ, ನೋಡಿ ಬರ್ಕೊಳ್ಳಿ. ಹೆಡ್ಡಿಂಗು, ನಂತರ ಅದರ ವಿವರಣೆ, ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ. ನಂತರ ಪೂರೈಕೆಯನ್ನು ನಿರ್ಧರಿಸ್ತಕ್ಕಂಥ ಮತ್ತೊಂದು ಪ್ರಮುಖವಾದ ಅಂಶ ತಂತ್ರಜ್ಞಾನದ ಸ್ಥಿತಿ. ಅಂದರೆ ಯಾವುದೇ ಒಂದು ದೇಶದಲ್ಲಿ ತುಂಬ ಸುಧಾರಿಸಿದ ಆಧುನಿಕ ತಂತ್ರಜ್ಞಾನದ ಲಭ್ಯತೆ ಇದ್ದಾಗ ಕಡಿಮೆ ಸಮಯದಲ್ಲಿ ಹೆಚ್ಚು ಸರಕುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅಂದರೆ ಸುಧಾರಿಸಿದ ಯಂತ್ರೋಪಕರಣಗಳು, ಆಧುನಿಕವಾದ ತಂತ್ರಜ್ಞಾನ ಹೆಚ್ಚಾಗಿದ್ದಾಗ, ಲಭ್ಯತೆ ಇದ್ದಾಗ ಸರಕುಗಳ ಉತ್ಪಾದನೆ ಕೂಡ ಹೆಚ್ಚಾಗಿರುತ್ತೆ, ಪೂರೈಕೆ ಕೂಡ ಹೆಚ್ಚಾಗಿರುತ್ತೆ. ಒಂದು ವೇಳೆ ತುಂಬ ಪುರಾತನವಾದ ತಂತ್ರಜ್ಞಾನವನ್ನೇ ಬಳಕೆ ಮಾಡ್ತಾ ಇದ್ದರೆ, ಅಥವಾ ಸವೆದು ಹೋದಂಥ ಹಳೆಯ ಯಂತ್ರೋಪಕರಣಗಳನ್ನು ಬಳಕೆ ಮಾಡ್ತಾ ಇದ್ದಾಗ ಉತ್ಪಾದನೆ ಕುಂಠಿತಗೊಳ್ಳುತ್ತೆ. ಆಗ ಪೂರೈಕೆ ಕೂಡ ಕಡಿಮೆ ಆಗುತ್ತೆ. ಅಂದರೆ ಯಾವುದೇ ಒಂದು ದೇಶದಲ್ಲಿ ಸಂಶೋಧನೆಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕಾಗುತ್ತೆ. ಸಂಶೋಧನೆಗೆ ಮತ್ತು ಇನ್ನೋವೇಷನ್ಸ್, ಅಂದರೆ
ಏನು ಹೇಳ್ತೀನಿ, ನವಪ್ರವರ್ತನೆಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ. ನವಪ್ರವರ್ತನೆ ಅಂತ ಅಂದರೆ ಏನು? ಉತ್ಪಾದನೆಯಲ್ಲಿ ಹೊಸ ಹೊಸ ವಿಧಾನಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಅವಕಾಶಗಳಿದ್ದಾಗ ಕಡಿಮೆ ಅವಧಿಯಲ್ಲಿ ಹೆಚ್ಚು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಅಂದರೆ ಸುಧಾರಿಸಿದ ತಂತ್ರಜ್ಞಾನ ಲಭ್ಯವಿದ್ದಷ್ಟು ಉತ್ಪಾದನೆ ಹೆಚ್ಚಾಗುತ್ತೆ, ಪೂರೈಕೆ ಹೆಚ್ಚಾಗುತ್ತೆ. ಒಂದು ವೇಳೆ ತಂತ್ರಜ್ಞಾನ ಹಿಂದುಳಿದಿದ್ದರೆ ಉತ್ಪಾದನೆ ಕೂಡ ಕಡಿಮೆ ಆಗುತ್ತೆ, ಆಗ ಪೂರೈಕೆಯು ಕಡಿಮೆ ಆಗುತ್ತೆ. ಗೊತ್ತಾಗ್ತಾ ಇದೆ ಅಲ್ವಾ? ಸರಿ, ನೆಕ್ಸ್ಟ್ ಪಾಯಿಂಟ್ ಆಗಿದೆ ಸಾರಿಗೆ ಮತ್ತು ಸಂಪರ್ಕ ಸೌಲಭ್ಯ. ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿದೆ, ಯಾವುದೇ ಆರ್ಥಿಕ ಚಟುವಟಿಕೆಗಳು ಸುಗಮವಾಗಿ ನಡಿಬೇಕಂದ್ರೆ ಸಾರಿಗೆ ಮತ್ತು ಸಂಪರ್ಕ ಸೌಲಭ್ಯ ತುಂಬ ಮುಖ್ಯ. ಈ ಸಾರಿಗೆ ಮತ್ತು ಸಂಪರ್ಕ ಸೌಲಭ್ಯ ಹೆಚ್ಚಾಗಿ ಲಭ್ಯ ಇದ್ದಾಗ ಉತ್ಪಾದನೆ ಮತ್ತು ಮಾರಾಟ ತುಂಬ ಚೆನ್ನಾಗಿರುತ್ತೆ, ಆಗ ಪೂರೈಕೆ ಹೆಚ್ಚಾಗಿರುತ್ತೆ. ಒಂದು ವೇಳೆ ಸಾರಿಗೆ ಸಂಪರ್ಕ ಸೌಲಭ್ಯಗಳ ಕೊರತೆ ಇದೆ ಅಂತ ಅಂದರೆ ಸರಕುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸೋದಕ್ಕಾಗೋದಿಲ್ಲ, ಆಗ ಉತ್ಪಾದನೆಯೂ ಕಡಿಮೆ ಇರುತ್ತೆ, ಮಾರಾಟ ಕೂಡ ಕಡಿಮೆ ಇರುತ್ತೆ. ಅಂದರೆ ಬರೀ ಸರಕುಗಳನ್ನು ಸಾಗಿಸೋದಕ್ಕಷ್ಟೇ ಸಾರಿಗೆ ಸಂಪರ್ಕ ಬೇಕು ಅಂತ ಅಲ್ಲ, ಉತ್ಪಾದನೆಗೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸೋದಕ್ಕೆ, ಕಾರ್ಮಿಕರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸೋದಕ್ಕೆ ಸಾರಿಗೆ ಮತ್ತು ಸಂಪರ್ಕ ಸೌಲಭ್ಯ ತುಂಬ ಮುಖ್ಯವಾಗಿರುತ್ತೆ. ಹಾಗಾಗಿ ಈ ಒಂದು ಸೌಲಭ್ಯ ಚೆನ್ನಾಗಿದ್ದಷ್ಟು ಉತ್ಪಾದನೆ ಮತ್ತು ಪೂರೈಕೆ ಚೆನ್ನಾಗಿರುತ್ತೆ. ಆದರೆ ಈ ಸೌಲಭ್ಯಗಳ ಕೊರತೆ ಇದ್ದರೆ ಸರಕು ಸೇವೆಗಳ ಉತ್ಪಾದನೆ ಮತ್ತು ಪೂರೈಕೆ ಕೂಡ ಕಡಿಮೆ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಆಗಿದೆ ರಾಜಕೀಯ ಸ್ಥಿರತೆ ಮತ್ತು ದಕ್ಷ ಆಡಳಿತ ಕೂಡ ಸೇರಿಸ್ಕೊಳ್ಬೋದು. ಯಾವುದೇ ಒಂದು ದೇಶದಲ್ಲಿ ಸುಸ್ಥಿರವಾದ ಒಂದು ರಾಜಕೀಯ ವ್ಯವಸ್ಥೆ ಇದ್ದು ದಕ್ಷ ಆಡಳಿತ ಇದ್ದಾಗ ಉತ್ಪಾದನಾ ಚಟುವಟಿಕೆಗಳು ಸುಗಮವಾಗಿ ನಡೀತಾ ಇರ್ತವೆ, ಆಗ ಸರಕು ಸೇವೆಗಳ ಪೂರೈಕೆ ಕೂಡ ಹೆಚ್ಚಾಗುತ್ತೆ. ಆದರೆ ಯಾವ ದೇಶದಲ್ಲಿ ಸುಸ್ಥಿರವಾದ ಸರ್ಕಾರ ಇರೋದಿಲ್ಲ, ಸುಸ್ಥಿರವಾದ ರಾಜಕೀಯ ವ್ಯವಸ್ಥೆ ಮತ್ತು ಆಡಳಿತ ವ್ಯವಸ್ಥೆ ಇರೋದಿಲ್ಲ, ಆಗ ಉತ್ಪಾದನಾ ಚಟುವಟಿಕೆಗಳು ಕೂಡ ಕುಂಠಿತಗೊಳ್ತವೆ. ಇದರಿಂದ ಪೂರೈಕೆ ಕಡಿಮೆಯಾಗುತ್ತೆ. ಅಂದರೆ ರಾಜಕೀಯ ಸ್ಥಿರತೆ ಕೂಡ ಉತ್ಪಾದನಾ ಚಟುವಟಿಕೆಗಳು ಸುಗಮವಾಗಿ ನಡೆಯೋದಕ್ಕೆ ತುಂಬ ಮುಖ್ಯ. ರಾಜಕೀಯ ವ್ಯವಸ್ಥೆ ಚೆನ್ನಾಗಿದ್ದಷ್ಟು ಉತ್ಪಾದನಾ ಚಟುವಟಿಕೆಗಳು ಚೆನ್ನಾಗಿ ನಡೀತವೆ ಮತ್ತು ಪೂರೈಕೆ ಹೆಚ್ಚಾಗುತ್ತೆ. ಈಗ ಲಾಸ್ಟ್ ಪಾಯಿಂಟ್ಗೆ ಬರ್ತಾ ಇದ್ದೀನಿ. ಪೂರೈಕೆಯನ್ನು ಪ್ರಭಾವಿಸ್ತಕ್ಕಂಥ ಕೊನೆಯ ಅಂಶ ಇತರ ಸಂಬಂಧಿತ ಸರಕುಗಳ ಬೆಲೆ. ಇಲ್ಲಿ ಇತರ ಸಂಬಂಧಿತ ಸರಕುಗಳು ಅಂತ ಅಂದರೆ ಯಾವುದೇ ಒಂದು ಸರಕಿಗೆ ಇರ್ತಕ್ಕಂಥ ಇತರ ಪೂರಕ ವಸ್ತುಗಳು ಮತ್ತು ಬದಲಿ ವಸ್ತುಗಳು. ಪೂರಕ ವಸ್ತು ಮತ್ತು ಬದಲಿ ವಸ್ತು ಅಂದರೆ ಏನಂತ ಗೊತ್ತಲ್ವಾ? ಯಾವುದು ಪೂರಕ ವಸ್ತು ಅಂದರೆ ಕೆಲವೊಂದು ಸರಕುಗಳನ್ನು ನಾವು ಜೊತೆಯಾಗಿಯೇ ಬಳಸಬೇಕಾಗುತ್ತೆ. ಜೊತೆಯಾಗಿಯೇ ಬಳಸ್ತಕ್ಕಂಥದ್ದು ಅಂದರೆ ಒಂದರ ಜೊತೆಗೆ ಮತ್ತೊಂದು. ಈಗ ಉದಾಹರಣೆಗೆ ಕಾಫಿ ಮಾಡಬೇಕಂದ್ರೆ ಕಾಫಿ ಪೌಡರ್ ಜೊತೆಗೆ ಸಕ್ಕರೆನೂ ಬೇಕು, ಹಾಲು ಕೂಡ ಬೇಕಾಗುತ್ತೆ. ಇದು ಜೊತೆಯಾಗೇ ಬಳಸ್ತಕ್ಕಂಥದ್ದು. ಸೊ ಇವು ಪೂರಕ ಸರಕು ಅಂತ ಕರಿತೇವೆ. ಅದೇ ಥರ ಬದಲಿ ವಸ್ತುಗಳು ಅಂತ ಅಂದರೆ ಒಂದೇ ರೀತಿಯ ಪ್ರಯೋಜನವನ್ನು ಹೊಂದಿರತಕ್ಕಂಥ ಕೆಲವು ವಿವಿಧ ಸರಕುಗಳಿಗೆ ನಾವು ಬದಲಿ ಸರಕು ಅಂತ ಹೇಳ್ತೇವೆ. ಅಂದರೆ ಯಾವುದೇ ಒಂದು ವಸ್ತು ಒಂದೇ ರೀತಿಯ ಉಪಯೋಗ ಹೊಂದಿದ್ದಾವೆ ಅಂದರೆ ಅವುಗಳನ್ನು ಒಂದು ಬಿಟ್ಟು ಇನ್ನೊಂದನ್ನು ನಾವು ಬಳಸ್ಬೋದು. ಈಗ ಉದಾಹರಣೆಗೆ ಬೆಲ್ಲ ಮತ್ತು ಸಕ್ಕರೆ. ಬೆಲ್ಲಕ್ಕೆ ಬದಲಾಗಿ ನಾವು ಸಕ್ಕರೆಯನ್ನು ಬಳಸ್ಬೋದು, ಅಥವಾ ಜೇನು ಕೂಡ ಬಳಸ್ಬೋದು, ಜೇನುತುಪ್ಪವನ್ನು. ಸೊ ಇವೆಲ್ಲ ಬದಲಿ ವಸ್ತುಗಳಾಗಿರ್ತವೆ. ಸೊ ಯಾವುದೇ ಒಂದು ಸರಕಿನ ಪೂರೈಕೆಯನ್ನು
ಈ ಇತರ ಸರಕುಗಳ ಅಂದರೆ ಪೂರಕ ವಸ್ತುಗಳು ಮತ್ತು ಬದಲಿ ವಸ್ತುಗಳ ಬೆಲೆಗಳು ಕೂಡ ಪ್ರಭಾವ ಬೀರ್ತವೆ. ಅಂದರೆ ಯಾವುದೇ ಒಂದು ಸರಕಿನ ಬೆಲೆ ಹೆಚ್ಚಾಗಿದ್ದಾಗ ಆ ಸರಕಿನ ಪೂರೈಕೆ ಹೆಚ್ಚಾಗುತ್ತೆ. ಅದರ ಜೊತೆಗೆ ಅದರ ಬಳಸ್ತಕ್ಕಂಥ ಪೂರಕ ವಸ್ತುಗಳ ಬೇಡಿಕೆ ಕೂಡ ಹೆಚ್ಚಾಗೋದ್ರಿಂದ ಅವುಗಳ ಪೂರೈಕೆಯು ಹೆಚ್ಚಬೇಕಾಗುತ್ತೆ. ಅಂದರೆ ಯಾವುದೇ ಒಂದು ವಸ್ತುವಿಗೆ ಬೆಲೆ ಹೆಚ್ಚಾಗಿದ್ದಾಗ ಅದರ ಪೂರೈಕೆ ಅಷ್ಟೇ ಹೆಚ್ಚಾಗೋದಿಲ್ಲ, ಅದಕ್ಕೆ ಸಂಬಂಧಪಟ್ಟ ಇತರ ಪೂರಕ ವಸ್ತುಗಳ ಪೂರೈಕೆ ಕೂಡ ಹೆಚ್ಚಾಗುತ್ತೆ. ಅದೇ ಬದಲಿ ವಸ್ತುಗಳ ವಿಚಾರದಲ್ಲಿ ಇದು ಸ್ವಲ್ಪ ವಿರುದ್ಧವಾಗಿಯೂ ಕಾರ್ಯನಿರ್ವಹಿಸ್ಬೋದು. ಸೊ ಹೀಗೆ ಸಂಬಂಧಿತ ಸರಕುಗಳ ಬೆಲೆಗಳು ಒಂದು ವಸ್ತುವಿನ ಪೂರೈಕೆಯನ್ನು ಪ್ರಭಾವಿಸ್ತವೆ. ಅಂದರೆ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆಯಾಗಿದೆ ಅಂತ ಅಂದರೆ ಅದರ ಜೊತೆಗೆ ಬಳಸ್ತಕ್ಕಂಥ ಏನು ವಾಹನಗಳಿಗೆ ಬೇಡಿಕೆ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಇದು ಉಲ್ಟಾನೂ ಆಗ್ಬೋದು. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾದಾಗ ಅವರೇನೋ ಪೆಟ್ರೋಲ್ ಡೀಸೆಲ್ ಪೂರೈಕೆ ಹೆಚ್ಚಿಸ್ಬೋದು, ಆದರೆ ಕೊಳ್ಳೋರು ಬೇಕಲ್ಲ. ಅಂದರೆ ವಾಹನಗಳ ಬಳಕೆಯನ್ನು ಜನ ಕಡಿಮೆ ಮಾಡ್ತಾರೆ, ಆಗ ಬೇಡಿಕೆ ಕಡಿಮೆ ಆಗೋ ಸಾಧ್ಯತೆಯೂ ಇರುತ್ತೆ. ಅದರಿಂದ ಅನಿವಾರ್ಯವಾಗಿ ಪೂರೈಕೆಯನ್ನು ಕಡಿಮೆ ಮಾಡಬೇಕಾಗಿ ಬರುತ್ತೆ. ಹೀಗೆ ವಿದ್ಯಾರ್ಥಿಗಳೇ, ಯಾವುದೇ ಒಂದು ಸರಕಿನ ಪೂರೈಕೆಯನ್ನು ಇದುವರೆಗೆ ನಾನು ವಿವರಿಸಿದಂಥ ಸುಮಾರು 12 ಅಂಶಗಳು ಪ್ರಭಾವ ಬೀರ್ತವೆ. ಇದರ ಜೊತೆಗೆ ಇನ್ನೂ ಅನೇಕ ಅಂಶಗಳು ಆರ್ಥಿಕ ವ್ಯವಸ್ಥೆಯಲ್ಲಿ ಉತ್ಪಾದನೆಯನ್ನು ಪ್ರಭಾವಿಸ್ತವೆ. ನೀವು ವಿಚಾರ ಮಾಡಿ, ಯಾವುದಾದ್ರೂ ಹೊಸ ಪಾಯಿಂಟು ಇಲ್ಲಿ ಹೇಳಿರೋದಲ್ಲದೆ ಬೇರೆ ಅಂಶಗಳು ನಿಮಗೆ ಗೋಚರಿಸಿದರೆ ಅದನ್ನು ನೀವು ಮೆಸೇಜ್ ಮಾಡ್ಬೋದು, ಪ್ರತಿಕ್ರಿಯೆ ನೀಡ್ಬೋದು. ನೆಕ್ಸ್ಟ್ ವೀಕಲ್ಲಿ ಒಂದು ಕ್ಲಾಸು ನಾನು ಆನ್ಲೈನಲ್ಲೇ ತಗೊಳ್ತೀನಿ, ಗೂಗಲ್ ಮೀಟ್ನಲ್ಲಿ. ಆಗ ನೀವು ಇದರ ಬಗ್ಗೆ ನಿಮಗೆ ಬಂದಂಥ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಳ್ಬೋದು, ಅಥವಾ ಕಾಲೇಜ್ಗೆ ಬಂದು ಕೂಡ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಳ್ಬೋದು. ಈಗ ನೋಟ್ಸು ಕಂಪ್ಲೀಟಾಗಿ ಬರ್ಕೊಳ್ಳಿ ಮತ್ತು ಓದ್ತಾ ಇರಿ. ಥ್ಯಾಂಕ್ ಯು.